ಏನೇ ಹೇಳೋ ಪ್ರೋಗ್ರಾಮ್ ಮಾತ್ರ ತುಂಬಾ ಫಸ್ಟ್ ಕ್ಲಾಸ್ ಆಗಿತ್ತಮ್ಮ, ಬಹಳ ಚೆನ್ನಾಗಿತ್ತು. ರಾಜ್ ರಾಜ್ ಆಕಿನ ಎಲ್ಲಿ ನೋಡ್ದಾಗಿದೆ ಕಣ. ಮತ್ತೆ ಶುರು ಮಾಡ್ದ? ನಿನಗೆ ಯಾವಾಗ್ಲೂ ಇದೇ ಡೌಟ್. ನೀನ್ ನನ್ ಕೆಲಸ ಮಾಡು, ನೀನ್ ಹೋಗಿ ಯಾರು ಅಂತ ನೋಡ್ಕೊಂಬ. ಅಲ್ಲಿವರೆಗೂ ನಾನು ಪ್ರೇಮ ಇಲ್ಲೇ ವೇಟ್ ಮಾಡ್ತಿರ್ತೀವಿ. ಆಯ್ತು ಕಣ. ಓಕೆ, ಹೋಗೋಣ. ಡೋಂಟ್ ವರಿ ಡಾರ್ಲಿಂಗ್, ಆದಷ್ಟು ಬೇಗ ನಾವು. ಏನಾದಷ್ಟು ಬೇಗ? ಅನುಕೂಲ ಆಗ್ಲೇ ಹಳೇದಾಯ್ತು. ಇವತ್ ಪ್ರೇಮನ್ ಮುಗಿಸ್ಲಿಲ್ಲ ಅಂದ್ರೆ ನಾವ್ ಅನ್ಕೊಂಡ ಹಾಗೆ ಏನು ಮಾಡೋಕ್ಕಾಗಲ್ಲ. ಪ್ರೇಮನ ವಿಷಯ ನನ್ ಬಿಡು. ಇವತ್ತವಳು ಹಾಸ್ಟೆಲ್ಗೆ ಹೋಗಿ ಖಂಡಿತ ಅವಳನ್ನ ಮುಗಿಸ್ತೀನಿ. ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂಕಲ್? ನೀವಿಲ್ಲಿ? ಫೋನ್ ಬಂದಿತ್ತು, ಮಾತಾಡಕ್ ಹೋಗಿದೆ. ನೀವ್ಯಾರಿಗೆ ಕಾಯ್ತಾ ಇದ್ದೀರಾ? ನಾವು ವಿಕ್ಕಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಹಾ. ಪ್ರೇಮ, ನಮ್ಮ ಅಣ್ಣಂಗೆ ಫೋನ್ ಮಾಡ್ಬಿಟ್ಟು ನೀನ್ ಅಂಕಲ್ ಜೊತೆ ಹಾಸ್ಟೆಲ್ಗೆ ಹೋಗು, ನಾನು ಬೇಗ ಬಂದ್ಬಿಡ್ತೀನಿ. ಅಂಕಲ್ ಪ್ಲೀಸ್. ಓಕೆ ರಾಜ್, ಬಾ ಪ್ರೇಮ.
ವಿಕಿ ವಿಕಿ ಏನಾಯ್ತು ರಾಜ್? ಅಣ್ಣ ಮೊದಲು ಹಾಸ್ಪಿಟ್ಲ್ಗೆ ಹೋಗೋಣ, ಆಮೇಲೆ ನಾನೆಲ್ಲ ಹೇಳ್ತೀನಿ. ಬನ್ನಿ. ಕಮಾನ್. ಇಷ್ಟೇನ ನಡೆದಿದ್ದು? ನಿನಗೆ ಹೇಳಕ್ ಭಯ ಆಗಿ ಮುಚ್ಚಿಟ್ಟಿದ್ವಿ. ಏನು ಹುಡುಗ್ರಯ್ಯ, ನಿಮ್ಮ ಹುಡುಗಾಟದಲ್ಲೇ ಒಂದು ಜೀವನ ಹೊರಟೋಯ್ತು. ಐ ಆಮ್ ವೆರಿ ಸಾರಿ. ಇಟ್ಸ್ ಆಲ್ ರೈಟ್. ವಿಕ್ಕಿನ ಅಟ್ಯಾಕ್ ಮಾಡೋದಕ್ಕೆ ಏನು ಕಾರಣ ಅಂತ ಗೊತ್ತಾದ್ರೆ ಈ ಕೇಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ರಾಜ್ ರಾಜ್ ಅವ್ರು ಯಾಕೆ ಅಟ್ಯಾಕ್ ಮಾಡಿದ್ರು ಅಂತ ಗೊತ್ತಾಗ್ಲಿಲ್ವೇ? ನಿಮ್ಮಲ್ಲಿ ರಾಜ್ ಯಾರು? ನಾನೇ ಡಾಕ್ಟರ್. ಅವ್ರಿಗೆ ಕಾನ್ಶಿಯಸ್ ಬಂದು ನಿಮ್ಮನ್ನು ಕರೀತಾ ಇದ್ದಾರೆ. ರಾಜ್ ವಿಕಿ ವಿಕಿ ಪ್ರೇಮ ವಿಕಿ ಪ್ರೇಮ ಪ್ರೇಮ ಪ್ರಾಣ ಪ್ರಾಣ ಅಪಾಯ. ಅಪಾಯ. ರಾಶ್ ಪ್ರೇಮಲ್ಲಿ ಇದ್ದಾಳೆ. ಹಾಸ್ಟೆಲ್ ಇದ್ದಾಳೆ. ಕಮಾನ್. ಹಲೋ ಪ್ರೇಮ, ನಾನು ರಾಜ್ ಮಾತಾಡ್ತಿರೋದು. ಏನ್ ರಾಜ್? ಅಲ್ಲಿನೂ ತೊಂದರೆ ಇಲ್ಲ ತಾನೆ? ಯಾಕೆ? ನೋಡು, ಎಲ್ಲ ಬಾಗಿಲು ಭದ್ರವಾಗಿ ಹಾಕು. ನಾನು ಬರೋವರೆಗೂ ಬಾಗಿಲು ತೆಗಿಬೇಡ. ರಾಜ್, ಅಂಕಲ್ ಇದ್ದಾರಲ್ಲ, ಮತ್ತೇನು? ಅಂಕಲ್. ಪ್ರೇಮ, ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೂ ಹುಷಾರಾಗಿ. ರಾಜ್ 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 ಪ್ರೇಮ, ಯಾಕಮ್ಮ ಬೆವರ್ತಾ ಇದೀಯಾ? ಯಾಕೆ? ಅದು ಏನದು? ಅದು ಯಾಕಮ್ಮ ಬೆವರ್ತಾ ಇದೀಯಾ? ಏನಾಯ್ತು? ಯಾಕೆ ಹೆದರ್ತಾ ಇದೀಯಾ? ಅದು ಆ? ಹೇಳು. ರಾಜ್, ನೀವು ನೀವು ಬಾಗ್ಲು ಹಾಕ್ಲಾ? ಇಲ್ಲ ಅಂಕಲ್, ಇಲ್ಲ ಇಲ್ಲ, ನೀವು ಆಚೆ. ನಿನ್ನ ಬಿಟ್ಟು ನಾನು ಪ್ರೇಮ, ಏನಾಯ್ತು? ಪ್ರೇಮ, ಅಂಕಲ್.
ಯುವರ್ ಆನರ್, ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ವರ್ಮಾ ಎಂಬ ಈ ವ್ಯಕ್ತಿ ಪ್ರೇಮ ಎಂಬ ಯುವತಿ ನಿನ್ನೆ ರಾತ್ರಿ ತಂಗಿದ್ದ ಸ್ಥಳದಲ್ಲಿ ಆಕೆಯನ್ನು ಕೊಲೆ ಮಾಡೋದು ಪ್ರಯತ್ನ ಪಟ್ಟಾಗ ಪೊಲೀಸರೇ ಪ್ರತ್ಯಕ್ಷವಾಗಿ ಆತನನ್ನು ಹಿಡಿದಿದ್ದಾರೆ. ಇದು ಅಲ್ಲದೆ ಇದೇ ವ್ಯಕ್ತಿ ನಮ್ಮ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಯಾದ ರಾಜಶೇಖರ್ ಅವರ ಮಗಳು ಅನುರಾಧಳನ್ನು ಸಹ ಕೊಲೆ ಮಾಡಿದ್ದಾನೆ. ಆದ್ದರಿಂದ ಈ ಅಪರಾಧಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಅನುರಾಧ ಕೊಲೆಗೂ ಈ ಕೊಲೆ ಪ್ರಯತ್ನಕ್ಕೂ ಕಾರಣ ಆಸ್ತಿಗೋಸ್ಕರ, ಪ್ರೀತಿಗೋಸ್ಕರ. ಆದ್ರೆ ಅವಳನ್ನ ಕೊಲೆ ಪ್ರಯತ್ನ ಮಾಡಿದ್ದು ಆಸ್ತಿಗೋಸ್ಕರ. ಚಿಕ್ಕನಿಂದಾನೆ ಅವಳ ಮನೆ ಬೆಳೆದು ಅವಳ ತಂದೆ ಸತ್ತಾಗ ಅವಳ ಆಸ್ತಿಯೆಲ್ಲ ನಾನೇ ಗಾಡಿಯನ್ನ ನೋಡ್ಕೊಳ್ತಾ ಇದ್ದೆ. ಆದ್ರೆ ಆಸ್ತಿಯೆಲ್ಲ ಅವಳ ಹೆಸರು ಮೇಲಿತ್ತು. ಎಸ್ಟೇಟ್ ನಲ್ಲಿ ಕೊಲೆ ಮಾಡಿದೆ, ಎಲ್ಲ ಸಿಕ್ಕಾಕೊಳ್ತೀನೋ ಅಂತ ಅವಳನ್ನ ಈ ಊರಲ್ಲಿ ಕೊಲೆಗೆ ಸೇರಿಸ್ದೆ. ಸಮಯ ಕಾಯ್ತಾ ಇದ್ದೆ. ಆವತ್ತು ಇವಳು ಹುಡುಗರ ಜೊತೆ ಹೋದಾಗ ಪ್ಲಾನ್ ಮಾಡಿದೆ. ಆದ್ರೆ ಮೊದಲು ನನ್ ಸಿಕ್ಕಿದ್ದು ಅನು. ಪ್ರೇಮ, ಬೇಗ ಬಾರೆ. ಎಷ್ಟು ಸ್ನಾನ ಮಾಡ್ತೀಯೇ? ಅವಳು ಹೊರಗೆ ಬರ್ಲಿ ಅಂತ ಕಾಯ್ತಾ ಇದ್ದೆ. ಅಷ್ಟೊಳಗೆ ಕಾರ್ ಬಂದಿ ಶಬ್ದ ಕೇಳಿಸ್ತು. ಅನುನ ಕೊಲೆ ಮಾಡೋದಕ್ಕೆ ಕಾರಣ ಅನ್ನು ತಾಯಿಗೂ ನನಗೂ ಇದ್ದ ಅನೈತಿಕ ಸಂಬಂಧ. ನನ್ನ ಹೆಂಡತಿ ಅಂತವಳಲ್ಲ. ಇಲ್ಲ, ಅವಳ ಪ್ರೇರಣೆ ಇಲ್ಲದೆ ನಾನು ಅನ್ನು ಕೊಲೆ ಮಾಡ್ತಾ ಇರ್ಲಿಲ್ಲ. ನಾನ್ ಪ್ರೇಮನ್ ಮಾತ್ರ ಕೊಲೆ ಮಾಡ್ಬೇಕು ಅಂತ ಇದ್ದೆ. ಆದ್ರೆ ಅನ್ನನ್ ಕೊಲೆ ಮಾಡಿದ್ದು ನಿಮ್ ಹೆಂಡತಿ ಸಹಾಯದಿಂದ. ಇಲ್ಲ ಇಲ್ಲ, ಕರ್ಸ್ ಕೇಳಿ, ಕರ್ಸ್ ಕೇಳಿ ಕೇಳಿ. ಮಿಸ್ಟರ್ ರಾಜಶೇಖರ್ ರಾವ್, ನಿಮ್ಮ ಹೆಂಡತಿ ಮೇಲಿನ ವ್ಯಾಮೋಹಕ್ಕೆ ನಾವು ಬೆಲೆ ಕೊಡ್ತೀವಿ. ಆದ್ರೆ ನಿಮ್ಮ ಪತ್ನಿ ಮತ್ತು ವರ್ಮಾ ಕೊಲೆ ಸಂಚನ ಮಾಡಿರೋದನ್ನ ಕಣ್ಣಾರೆ ಕಂಡ ವಿಕ್ಕಿ ಆಸ್ಪತ್ರೆಯಲ್ಲಿ ಕೊಟ್ಟಿರೋ ಹೇಳಿಕೆ ಮೇಲೆ ಪೊಲೀಸ್ನವರು ಈಗ ಅವರನ್ನು ಇಲ್ಲಿಗೆ ಕರೆತರ್ತಾ ಇದ್ದಾರೆ. ಯುವರ್ ಆನರ್, ಅನುರಾಧಾಳ ಕೊಲೆ ವಿಷಯದಲ್ಲಿ ರಾಜಶೇಖರ್ ಅವರ ಪತ್ನಿನ ಭಾಗಿ ಅಂತ ಪ್ರೂವ್ ಮಾಡೋದಿಕ್ಕೆ ಅವರನ್ನು ಕೋರ್ಟ್ನಲ್ಲಿ ಹಾಜರುಪಡಿಸೋದಿಕ್ಕೆ ತಮ್ಮಲ್ಲಿ ಅನುಮತಿ ಕೇಳ್ತಿದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ರಾಧಾ, ನೀವಿದಲ್ಲಿ ಭಾಗಿಯಾಗಿಲ್ಲ ತಾನೆ? ಮಾತಾಡು ರಾಧಾ. ಏನಮ್ಮ, ಪ್ರೇಮಾಳ ಕೊಲೆ ಯತ್ನಕ್ಕೂ ಅನ್ನೋಳು ಕೊಲೆಗೂ ನೀನು ಭಾಗಿ ಅಂತ ಹೇಳ್ತಾ ಇದ್ದಾರೆ. ನೀನೇನ್ ಹೇಳ್ತೀಯ? ಪೊಲೀಸ್ನವ್ರು ಹೇಳ್ತಿರೋದು ಸತ್ಯ. ನಾನು ವರ್ಮಾ ಮೊದ್ಲಿಂದಲೂ ಕಾಲೇಜ್ನಲ್ಲೇ ಸ್ನೇಹಿತರು. ಇಬ್ರು ಮದ್ವೆ ಮಾಡ್ಕೋಬೇಕು ಅಂತಿದ್ವಿ. ಆದ್ರೆ ಇವ್ರು ಊರ್ಗ್ ಹೋದಾಗ ಪರಿಸ್ಥಿತಿ ಒತ್ತಡದಿಂದ ನನ್ನ ಮದ್ವೆ ರಾಜಶೇಖರ್ ಅವ್ರ ಜೊತೆ ಎರಡನೇ ಪತ್ನಿಯಾಗಿ ಮುಗೀತು. ನಾನು ಪತ್ನಿ ಆಗೋಕ್ ಮೊದ್ಲೇ ಅವ್ರಿಗಿದ್ದ ಮಗಳು ಅನು. ಸರಿ, ಮದ್ವೆ ಆಗೋಯ್ತು ಅಂತ ಜೀವನ ಸಾಗಿಸ್ತಾ ಇದ್ದೆ. ಆದ್ರೆ ಒಂದಿನ ಇವರಿಂದ ನನ್ನ ತಾಯಿ ಆಗೋ ಬಯಕೆ ಈಡೇರೋಲ್ಲ ಅಂತ ನನಗ್ ಗೊತ್ತಾಯ್ತು. ಕಾರಣ? ಎಲ್ಲಿ ನನಗ್ ಮಗು ಆಗಿ ಅನು ಮೇಲಿನ ಪ್ರೀತಿ ಕಡಿಮೆ ಆಗಿ ಮನೆ ಒಡೆಯುತ್ತೋ ಅಂತ ನಮ್ಮ ಯಜಮಾನ್ರು ಅವರಿಂದ ನನಗ್ ಮಕ್ಕಳಾಗದ ಹಾಗೆ ಚಿಕಿತ್ಸೆ ಮಾಡಿಸ್ಕೊಂಡ್ರು. ಎಲ್ಲದರಿಂದ ವಂಚಿತಳಾದ ನನಗೆ ಆಸರೆ ಸಿಕ್ಕಿದ್ದು ಕಾಲೇಜ್ ಡೇ ಫಂಕ್ಷನ್ ಅಲ್ಲಿ ಪ್ರೇಮಳ ಚಿಕ್ಕಪ್ಪನಾಗಿ ವರ್ಮನ್ನ ನೋಡಿದಾಗ. ಮೊದಲೇ ಇದ್ದ ಪ್ರೀತಿ ಒಳಗೆ ಬಲಿತು. ಇವ್ರಿಗೆ ಪ್ರೇಮಳ ಆಸ್ತಿ ಮೇಲ್ ಕಣ್ಣು, ನಂಗೆ ಇವ್ರ ಆಸ್ತಿ ಮೇಲ್ ಕಣ್ಣು. ಎರಡು ಆಸ್ತಿನೂ ಸೇರುತ್ತೆ ಅಂತ ನಾವ್ ಅವ್ರನ್ನ ಕೊಲೆ ಮಾಡೋಕೆ ಸಂಚು ಹೊಡೆದ್ವಿ. ಅದಕ್ಕೆ ಅವಳ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೀನಿ. ಅವಳಗ ಮದ್ವೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಅವಳ ಹಿಂದೆನೆ ವರ್ಮನ್ನ ಕಳಿಸ್ದೆ. ಎಲ್ಲ ನಾವ್ ಅನ್ಕೊಂಡ ಹಾಗೆ ಆಯ್ತು. ಆದ್ರೆ ಅವತ್ತು ಪ್ರೇಮನ್ ಮುಗ್ಸೋಕ್ ಸಂಚು ಮಾಡೋದಕ್ಕೆ ನಾನು ವರ್ಮನ್ನ ಭೇಟಿಯಾದಾಗ ವಿಕ್ಕಿ ನೋಡಿದ್ ಗೊತ್ತಾಗಿ
ಅವನ್ನ ಮುಗಿಸೋ ಯತ್ನದಲ್ಲಿ ಎಲ್ಲ ಬಯಲಾಗೋಯ್ತು. ಇಬ್ಬರು ಅಪರಾಧವನ್ನು ಒಪ್ಪಿಕೊಂಡಿರುವುದರಿಂದ ಆಸ್ತಿ ಲಪಟಾಯಿಸುವ ಸಂಚಿನೊಂದಿಗೆ ಮುಗ್ಧ ಬಾಲಕಿಯ ಹತ್ಯೆಗೂ ಇನ್ನೊಬ್ಬ ಹುಡುಗಿಯ ಕೊಲೆ ಯತ್ನಕ್ಕೂ ಸಂಬಂಧಿಸಿದಂತೆ ಆರೋಪಿಗಳಾದ ವರ್ಮಾ ಮತ್ತು ರಾಧರವರಿಗೆ ನ್ಯಾಯಾಲಯವು ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆಯನ್ನ ವಿಧಿಸುತ್ತಿದೆ. ರಾಧಾ, ನೀನ್ ಇಂಥವಳು ಅಂತ ನನಗೆ ಗೊತ್ತಿರ್ಲಿಲ್ಲ. ನಿನ್ನನ್ನು 2ನೇ ಮದುವೆ ಮಾಡಿಕೊಂಡು ನನ್ನ ಮಗಳನ್ನೇ ಬಲಿ ಕೊಟ್ಟೆ. ನೀನು ಯಾವ ಆಸ್ತಿಗೆ ಆಸೆ ಪಟ್ಟಿಯೋ ಆ ಸಮಸ್ತ ಆಸ್ತಿನೂ ನಿನ್ ಜೊತೆಲೇ ಕಳಿಸ್ಕೊಡ್ತೀನಿ. ಆದ್ರೆ ನೀನ್ ನನ್ನ ಮಗಳನ್ನ ವಾಪಸ್ ಕೊಡಬಲ್ಯಾ? ನೆವರ್ ನೆವರ್. ಆದ್ರೆ ನೀನು ವಾಪಸ್ ಬಿಡುಗಡೆಯಾಗಿ ಬಂದ್ಮೇಲೆ ಖಂಡಿತ ನನ್ನನ್ನು ನೋಡ್ಲಿಕ್ಕೆ ಬರಬೇಡ. ಈ ನಿನ್ನ ಪ್ರಿಯಕರನ ಜೊತೆ ಎಲ್ಲಾದ್ರೂ ಸುಖವಾಗಿ ಸಂತೋಷವಾಗಿರು. ಹೋಗು ಹೋಗು. ವಿಕ್ಕಿ, ನಿನ್ನ ಮನಸ್ಸಿನ ನೋವೇನು ಅಂತ ನನಗೆ ಅರ್ಥವಾಗ್ತಿದೆ. ನಿಮ್ಮ ಈ ಹುಡುಗಾಟದಲ್ಲಿ ನನ್ನ ಮಗಳನ್ನ ನಾನು ಕಳ್ಕೊಂಡ್ರು ಇನ್ನೊಬ್ಬ ಮಗಳು ಬದುಕಿದಾಳಲ್ಲ, ಅದೇ ನನಗೆ ತೃಪ್ತಿ. ಅಣ್ಣ, ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ.